ನಮಸ್ಕಾರ ಸ್ನೇಹಿತರೆ. ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ನಲ್ಲಿ ಸಿದ್ದರಾಮಯ್ಯ ಅವರ ಭವಿಷ್ಯ 29ನೇ ತಾರೀಕು ಡಿಸೈಡ್ ಆಗಲಿದೆ. ಅಕಸ್ಮಾತ್ ಏನಾದ್ರೂ ಸಿದ್ದು ಪರ ತೀರ್ಪು ಬಂದ್ರೆ ಏನಾಗಬಹುದು, ಸಿದ್ದು ವಿರುದ್ಧ ತೀರ್ಪು ಬಂದ್ರೆ ಏನಾಗುತ್ತೆ, ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ, ಈ ಬಗ್ಗೆ ಸಿದ್ದರಾಮಯ್ಯನವರೇ ಬಾಯಿ ಬಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅವರ ಬಾಯಿಂದಲೇ ಇಂತರೇ ಮುಖ್ಯಮಂತ್ರಿ ಆಗ್ಬೇಕು ಅಂತ ಸಹ ಹೈಕಮಾಂಡ್ ಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ನಿಮ್ಗೆಲ್ಲ ಗೊತ್ತೇ ಇದೆ, ನಿನ್ನೆ ಹೈಕಮಾಂಡ್ ಮಟ್ಟದಲ್ಲಿ ಸುರ್ಜೇವಾಲಾ ಅವರು, ವೇಣುಗೋಪಾಲ್ ಅವರು, ರಾಹುಲ್ ಗಾಂಧಿ ಅವರು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು 4 ಜನ ಸೇರಿ ಕ್ಲೋಸ್ ಡೋರ್ ಅಲ್ಲಿ ಒಂದು ಮೀಟಿಂಗ್ ಮಾಡಿದ್ದಾರೆ. ಆ ಮೀಟಿಂಗ್ ಸಂಬಂಧಪಟ್ಟಿರೋದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗೆ. ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ, ನೂತನ ಸಿಎಂ ಯಾರಾಗಲಿದ್ದಾರೆ. ಈಗಾಗ್ಲೇ ಹೈಕಮಾಂಡ್ ಸಿದ್ದು ವಿರುದ್ಧ ಏನಾದ್ರೂ ತೀರ್ಪು ಬಂದ್ರೆ ಏನು ಮಾಡಬೇಕು ಅಂತ ಪ್ಲಾನ್ ಬಿ ರೆಡಿ ಮಾಡ್ಕೊಂಡಿದೆ. ಆ ಪ್ಲಾನ್ ಬಿ ಗೆ ಸಂಬಂಧಪಟ್ಟಂತೆ ಡೆಲ್ಲಿನಲ್ಲಿ ಸಭೆ ನಡೆದಿರೋದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು 23ನೇ ತಾರೀಕು ಹೈಕಮಾಂಡ್ ನ ಭೇಟಿಯಾಗಿ ಬೆಂಗಳೂರಿಗೆ ಈ ಕಡೆ ಬರ್ತಾ ಇದ್ದಂತೆ ಆ ಕಡೆ ಹೈಕಮಾಂಡ್ ನ 4 ಸೇರಿ ಮೀಟಿಂಗ್ ಶುರು ಮಾಡಿದ್ದಾರೆ. ಕರ್ನಾಟಕ ಮುಖ್ಯಮಂತ್ರಿಗೆ ಸಂಬಂಧಪಟ್ಟಂತೆ ಮುಂದೆ ಏನ್ ಮಾಡಬೇಕು ಸ್ನೇಹಿತರೆ, ಇಲ್ಲಿ 2 ಸಿನಾರಿಯೋ ಬರುತ್ತೆ. ಒಂದು, ಸಿದ್ದರಾಮಯ್ಯ ಅವರ ಪರವಾಗಿ ತೀರ್ಪು ಬಂದಾಗ, ಇನ್ನೊಂದು ಸಿದ್ದರಾಮಯ್ಯ ಅವರ ವಿರುದ್ಧ ತೀರ್ಪು ಬಂದಾಗ ಏನು ಮಾಡಬೇಕು, ಅದರ ಕುರಿತೆ ಈಗ ಪ್ಲಾನ್ ಬಿ ರೆಡಿ ಮಾಡಿದ್ದಾರೆ ಹೈಕಮಾಂಡ್ ನ ಈ 4 ಜನ ನಾಯಕರು. ಇಲ್ಲಿ ಕ್ಲಾರಿಟಿ ಅಂತೂ ಪಕ್ಕಾ ಇದೆ. ಒಂದು ವೇಳೆ ಸಿದ್ದರಾಮಯ್ಯ ಅವರ ಪರವಾಗಿ ಏನಾದ್ರೂ ತೀರ್ಪು ಬಂದ್ರೆ ಕೋರ್ಟ್ ಸಿದ್ದು ವಿರುದ್ಧದ ಪ್ರಾಸಿಕ್ಯೂಷನ್ ಗೆ ತಡೆಯಾಜ್ಞೆ ಏನಾದ್ರೂ ಕೊಟ್ರೆ ಯಾವುದೇ ಗೊಂದಲಗಳಿರೋದಿಲ್ಲ. ಸಿದ್ದರಾಮಯ್ಯ ಅವರೇ ಉಳಿದಿರೋ 3.5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿದ್ದಾರೆ. ಆದ್ರೆ ಪ್ಲಾನ್ ಬಿ ಅಪ್ಲೈ ಆಗೋದು ಸಿದ್ದರಾಮಯ್ಯ ಅವರ ವಿರುದ್ಧ ತೀರ್ಪು ಬಂದ್ರೆ. ನಿಮ್ಗೆ ಗೊತ್ತೇ ಇದೆ, ಹೈಕಮಾಂಡ್ ಅವರು ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಾವು ನಿಂತಿದ್ದೇವೆ, ಸಿದ್ದುಗೆ ಬೇಕಾಗಿರ್ತಕ್ಕಂತ ಎಲ್ಲ ಕಾನೂನಿನ ನೆರವುಗಳನ್ನು ಕೊಡ್ತೇವೆ ಅಂತ ಈಗ ಹೇಳ್ತಾ ಇದ್ದಾರೆ. ಆದ್ರೆ ಸಿದ್ದು ವಿರುದ್ಧವಾಗಿ ತೀರ್ಪು ಬಂದ್ರೆ ಆಗ ವರ್ಷೆ ಸಹಜವಾಗಿ ಬದಲಾಗುತ್ತೆ. ಇದು ಹೆಂಗಾಗತ್ತಪ್ಪ ಅಂದ್ರೆ, ಹೈಕೋರ್ಟ್ ನಲ್ಲಿ ಏನಾದ್ರೂ ವ್ಯತಿರಿಕ್ತ ತೀರ್ಪು ಸಿದ್ದರಾಮಯ್ಯನವರಿಗೆ ಬಂದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾಗತ್ತೆ. ಮತ್ತೆ ಬಡದಾಟ ಶುರುವಾಗಿ ಹಲವಾರು ತಿಂಗಳುಗಳ ಕಾಲ ಈ ಪ್ರಕರಣ ಜೀವಂತ ಇರುತ್ತೆ. ಇದು ಪ್ರತಿಪಕ್ಷ ಬಿಜೆಪಿಗೆ ರಾಷ್ಟ್ರೀಯ ಮಟ್ಟದಲ್ಲಿ ಆಹಾರ ಆಗುತ್ತೆ. ಕಾಂಗ್ರೆಸ್ ಮೇಲೆ ವಾಗ್ದಾಳಿ ಮಾಡೋದಿಕ್ಕೆ ಒಂದು ಅವಕಾಶ ಸೃಷ್ಟಿ ಮಾಡಿಕೊಟ್ಟಂತಾಗತ್ತೆ. ನಿಮ್ಗೆಲ್ಲ ಗೊತ್ತೇ ಇದೆ, ಹರಿಯಾಣ, ಮಹಾರಾಷ್ಟ್ರ, ಜಾರ್ಖಂಡ್, ಜಮ್ಮು ಕಾಶ್ಮೀರ ಇಲ್ಲೆಲ್ಲ ಇನ್ನು ಕೆಲವೇ ತಿಂಗಳುಗಳಲ್ಲಿ ಚುನಾವಣೆ ಬರಲಿದೆ. ಒಂದು ವೇಳೆ ಸಿದ್ದರಾಮಯ್ಯನವರ ಮೇಲೆ ಪ್ರಾಸಿಕ್ಯೂಷನ್ ಗೆ ಅನುಮತಿ ಏನಾದ್ರೂ ಹೈಕೋರ್ಟ್ ಕೊಡ್ತು ಅಂದ್ರೆ ಇದನ್ನೇ ಇಟ್ಟುಕೊಂಡು ಬಿಜೆಪಿ ರಾಷ್ಟ್ರ ಮಟ್ಟದಲ್ಲಿ ಹೋರಾಟ ಶುರು ಮಾಡುತ್ತೆ, ಭ್ರಷ್ಟ ಮುಖ್ಯಮಂತ್ರಿ ಅಂತೇಳಿ. ಆಗ ಸಿದ್ದರಾಮಯ್ಯನವರನ್ನ ಸಪೋರ್ಟ್ ಮಾಡೋದಕ್ಕೆ ಹೈಕಮಾಂಡ್ ಗೆ ಮುಜುಗರ ಆಗತ್ತೆ. ಇದೆಲ್ಲವನ್ನು ಈ 4 ಜನ, ಖರ್ಗೆ ಅವರು, ಸುರ್ಜೇವಾಲಾ, ರಾಹುಲ್ ಗಾಂಧಿ ಮತ್ತು ವೇಣುಗೋಪಾಲ್ ಅವರು 4 ಜನ ಸೇರಿ ಡಿಸ್ಕಷನ್ ಮಾಡಿ ಪ್ಲಾನ್ ರೆಡಿ ಮಾಡಿದ್ದಾರೆ. ಆ ಪ್ಲಾನ್ ಬಿ ಏನಪ್ಪಾ ಅಂದ್ರೆ, ಒಂದು ವೇಳೆ ವ್ಯತಿರಿಕ್ತ ತೀರ್ಪು ಸಿದ್ದು ವಿರುದ್ಧ ಬಂದ್ರೆ ಈಗ ಎಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕರ್ನಾಟಕದ ಸಿಎಂ ಪಟ್ಟ ಕಟ್ಟೋಣ. ಆಗ ಈ ಕಡೆ ಡಿ.ಕೆ. ಶಿವಕುಮಾರ್ ಅವರ ಬಣ ಸಹ ಬೇಸರ ವ್ಯಕ್ತಪಡಿಸೋದಿಲ್ಲ, ಸಿದ್ದು ಬಣ ಸಹ ಬೇಸರ ವ್ಯಕ್ತಪಡಿಸೋದಿಲ್ಲ. ಕಾರಣ, ದಲಿತ ಸಮುದಾಯಕ್ಕೆ ಸೇರ್ತಾರೆ ಖರ್ಗೆ ಅವರು. ಇಲ್ಲಿ ಹೈಕಮಾಂಡ್ ಗೆ ಒಂದು ಸಬೂತು ಸಿಕ್ಕಂಗಾಗುತ್ತೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಹೇಳ್ಬಹುದು, ನೋಡಿ ನಾವು ಸಿದ್ದರಾಮಯ್ಯ ಬಣದ ಯಾವುದೇ ನಾಯಕರನ್ನು ಮುಖ್ಯಮಂತ್ರಿ ಮಾಡ್ತಾ ಇಲ್ಲ, ನ್ಯೂಟ್ರಲ್ ಆಗಿರುವ ಖರ್ಗೆ ಅವ್ರನ್ನ ಆಯ್ಕೆ ಮಾಡಿದ್ದೇವೆ ಅಂತ. ಆಗ ಇದಕ್ಕೆ ಡಿ.ಕೆ. ಒಪ್ಪೇ ಒಪ್ತಾರೆ. ಇನ್ನ ಸಿದ್ದರಾಮಯ್ಯನವ್ರಿಗೂ ಸಹ ಅದನ್ನೇ ಹೇಳುತ್ತೆ ಹೈಕಮಾಂಡ್, ನೋಡಿ ನಾವು ಡಿ.ಕೆ. ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡ್ತಾ ಇಲ್ಲ, ನ್ಯೂಟ್ರಲ್ ಆಗಿರ್ತಕ್ಕಂಥ ಖರ್ಗೆ ಅವರನ್ನ ಮುಖ್ಯಮಂತ್ರಿ ಮಾಡ್ತಾ ಇದ್ದೇವೆ ಅಂತ. ಆಗ ಸಿದ್ದು ಬಣ ಸಹ ಇದನ್ನ ಒಪ್ಪಲೇಬೇಕಾಗತ್ತೆ. ಹೈಕಮಾಂಡ್ ಬೆಂಬಲ ಖರ್ಗೆ ಅವರಿಗೆ ಇದೆ. ಆಗಿದ್ದಾಗ್ಲೂ ಕೂಡ ಖರ್ಗೆ ಅವರು ಈಗ ಯಾಕೋ ಕರ್ನಾಟಕದಲ್ಲಿ ಸಿಎಂ ಆಗುವ ಮನಸ್ಸು ಇದ್ದಂತಿಲ್ಲ. ಹೈಕಮಾಂಡ್ ಗೆ ಸ್ಪಷ್ಟವಾಗಿ ಹೇಳಿದಾರಂತೆ ಖರ್ಗೆ ಅವರು, ಬೇಡ, ನನಗೆ ಈ ಉಸಾಬರಿನೇ ಬೇಡ. ಯಾಕಂದ್ರೆ ಇದು ಖರ್ಗೆ ಅವರಿಗೂ ಸಹ ಗೊತ್ತಿದೆ, ಒಂದು ವೇಳೆ ಸಿದ್ದರಾಮಯ್ಯನವರನ್ನೇನಾದ್ರೂ ಇಳಿಸಿ ಬೇರೆಯವರನ್ನ ಮುಖ್ಯಮಂತ್ರಿ ಮಾಡಿದ್ರೆ ಆ ಸರ್ಕಾರ ಸ್ಥಿರವಾಗಿರೋದಿಲ್ಲ, ದೊಡ್ಡ ಮಟ್ಟದ ಡ್ಯಾಮೇಜ್ ಆಗೋದು ಗ್ಯಾರಂಟಿ. ಅದರಲ್ಲೂ ಅಹಿಂದ ವೋಟ್ ಬ್ಯಾಂಕು ಛಿದ್ರವಾಗೋದು ಗ್ಯಾರಂಟಿ. ಹಾಗಾಗಿ ಈಗ ಪ್ಲಾನ್ ಬಿ ನಲ್ಲಿ ಚೇಂಜ್ ಮಾಡಿದೆ ಹೈಕಮಾಂಡ್. ಸಿದ್ದೂರನ್ನು ಕಡೆಗಣಿಸಿದ್ರೆ ಅದರಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳೇ ಜಾಸ್ತಿ, ಅನುಕೂಲತೆಗಳಿಗಿಂತ ದುಷ್ಪರಿಣಾಮಗಳೇ ಜಾಸ್ತಿ. ಹಾಗಾಗಿ ಒಂದು ವೇಳೆ ಕುರ್ಚಿ ಬಿಟ್ಟು ಸಿದ್ದರಾಮಯ್ಯನವರು ಇಳಿಯುವ ಪರಿಸ್ಥಿತಿ ಬಂದ್ರೆ
ಅವರ ವಿವೇಚನೆಗೆ ಬಿಟ್ಟು ಬಿಡೋಣ. ನೀವು ಯಾರನ್ನು ಮುಖ್ಯಮಂತ್ರಿಯಾಗಿ ಸೂಚಿಸುತ್ತೀರೋ ಅವರಿಗೆ ನಾವು ಸಿಎಂ ಸ್ಥಾನವನ್ನ ಕೊಡ್ತೀವಿ ಅಂತ ಆಯ್ಕೆನ ಈಗ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದು ಮುಂದೆ ಸ್ಪಷ್ಟವಾಗಿ ಇಟ್ಟಿದೆ. ಈಗ ಈ 4 ಜನ ಮೀಟಿಂಗ್ ಮಾಡಿ ಸಭೆಯಲ್ಲಿ ನಿರ್ಧಾರ ಮಾಡಿದರೆ 3-4 ಹೆಸರನ್ನ ಫೈನಲ್ ಮಾಡಿ ಸಿದ್ದು ಅವರ ಮುಂದೆ ಇಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಅದರಲ್ಲಿ ಸಿದ್ದರಾಮಯ್ಯನವರು ಯಾರ ಹೆಸರನ್ನ ಹೇಳ್ತಾರೋ ಅವರನ್ನೇ ಮುಂದಿನ ಸಿಎಂ ಆಗಿ ಆಯ್ಕೆ ಮಾಡೋಣ ಅನ್ನೋದು ಪ್ಲಾನ್ ಬಿ. ಇಲ್ಲಿ ಹೈಕಮಾಂಡ್ ಒಂದೇ ಏಟಿಗೆ 2 ಅಕ್ಕಿ ಹೊಡೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಒಂದು, ಈ ಮೂಲಕ ಸಿದ್ದರಾಮಯ್ಯನವರೇ ನಾವು ನಿಮ್ಗೆ ಪ್ರಾಶಸ್ತ್ಯ ಕೊಡ್ತಾ ಇದೀವಿ, ನೀವು ಆಯ್ಕೆ ಮಾಡಿದವ್ರಿಗೆ ಪಟ್ಟ ಕಟ್ತಾ ಇದೀವಿ ಅಂತೇಳಿ ಸಿದ್ದು ಬಣನ ಸಂತೈಸಿದಂಗೂ ಆಗುತ್ತೆ, ಬಿಟ್ಟು ಹೋಗಲಿರುವ ಅಹಿಂದ ಮತವನ್ನು ಸಹ ಮತ್ತೆ ಕ್ರೋಢೀಕರಿಸಿದಂತಾಗತ್ತೆ. ಹಾಗಾದ್ರೆ ಇದಕ್ಕೆ ಡಿ.ಕೆ.ಶಿ ಅವರು ಸುಮ್ಮನಿರ್ತಾರಾ ಅಂತ ಪ್ರಶ್ನೆ ಸಹಜವಾಗಿ ಬರುತ್ತೆ. ಈಗಿನ ಸ್ಥಿತ್ಯಂತರಗಳನ್ನು ನೋಡಿದ್ರೆ ಡಿ.ಕೆ. ಶಿವಕುಮಾರ್ ಅವರು ಯಾವುದೇ ಚಕಾರ ಎತ್ತಲಿಕ್ಕಿಲ್ಲ ಅನ್ನಿಸ್ತಾ ಇದೆ. ಅದಕ್ಕೆ ಕಾರಣ ಮೊನ್ನೆ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಡಿ.ಕೆ. ಸುರೇಶ್ ಅವರು ಬೆಂಗಳೂರು ಗ್ರಾಮಾಂತರದಲ್ಲಿ ಹೀನಾಯವಾಗಿ ಸೋತಿರೋದು. ತೀವ್ರತರವಾದ ಹಿನ್ನಡೆಯಾಗಿದೆ ಸದ್ಯಕ್ಕೆ ಡಿ.ಕೆ. ಶಿವಕುಮಾರ್ ಅವರಿಗೆ. ಒಂದ್ ಅರ್ಥದಲ್ಲಿ ಅವರಿಗೂ ಸಹ ಮನವರಿಕೆಯಾಗಿ ಹೋಗಿದೆ. ಈ ಅವಧಿನಲ್ಲಿ ನಾನು ಮುಖ್ಯಮಂತ್ರಿ ಆಗೋದಕ್ಕೆ ಸಿದ್ದರಾಮಯ್ಯನವರು ಬಿಡೋದಿಲ್ಲ, ಸುಮ್ಮನೆ ಅವರ ವಿರೋಧ ಕಟ್ಟಿಕೊಳ್ಳೋದು ಯಾಕೆ ಅಂತ ಡಿ.ಕೆ. ಶಿವಕುಮಾರ್ ಅವರು ಸಹ ವರಸೆ ಬದಲಾಯಿಸಿದ್ದಾರೆ. ಸಿದ್ದರಾಮಯ್ಯನವರು ಯಾಕೆ ರಾಜೀನಾಮೆ ಕೊಡೋದಿಲ್ಲ, ನಾನು ಅವರ ಬೆನ್ನಿಗೆ ಬಂಡೆ ಅಂತ ನಿಲ್ತೇನೆ, ಅವರೇ 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನುವಂತ ಸ್ಟೇಟ್ಮೆಂಟ್ ಗಳನ್ನು ಸಹ ಕೊಟ್ಟಿರೋದನ್ನ ನೀವು ಗಮನಿಸಿರ್ಬೋದು. ಹಾಗಾಗಿ ಹೇಳಿದ್ದು ಸಿದ್ದು ಆಯ್ಕೆಗೆ ಇಲ್ಲಿ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಅಂತ. ಅಂದ್ರೆ ಸಿದ್ದರಾಮಯ್ಯನವರು ಸೂಚಿಸಿರೋರು ಮುಖ್ಯಮಂತ್ರಿ ಆಗೋದ್ರಲ್ಲಿ ಯಾವುದೇ ಡೌಟ್ ಈ ಕ್ಷಣಕ್ಕೆ ಕಾಣ್ತಾ ಇಲ್ಲ. ಡಿ.ಕೆ. ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಕ್ಲಾರಿಟಿನಂತೂ ಕೊಟ್ಬಿಟ್ಟಿದೆ. 2028ಕ್ಕೆ ಮತ್ತೆ ಕಾಂಗ್ರೆಸ್ನ ಅಧಿಕಾರಕ್ಕೆ ತನ್ನಿ, ನೀವೇ ಮುಖ್ಯಮಂತ್ರಿ ಆಗಿ ಅಂತ. ಹಾಗಾದ್ರೆ ಈಗ ಬರೋದು ಸಿದ್ದರಾಮಯ್ಯನವರು ಯಾರನ್ನ ಮುಖ್ಯಮಂತ್ರಿಯಾಗಿ ಸೂಚಿಸ್ತಾರೆ, ಯಾರ ಹೆಸರನ್ನ ಹೇಳಬಹುದು ಅಂತ. ಸ್ನೇಹಿತರೆ, ಆ ಹೆಸರು ಕಾಂಗ್ರೆಸ್ ಹೈಕಮಾಂಡ್ಗೂ ಸಹ ಗೊತ್ತು. ಇವರನ್ನೇ ಸಿದ್ದರಾಮಯ್ಯನವರು ಮುಂದೆ ಮಾಡಿ ಸಿಎಂ ಮಾಡಿ ಅಂತ ಬೇಡಿಕೆ ಇಡ್ತಾರೆ ಅಂತ ಹೈಕಮಾಂಡ್ಗೂ ಸಹ ಗೊತ್ತು. ಹಾಗಾಗಿ ಅವರು ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನೂ ಸಹ ಸಿಎಂ ಹುದ್ದೆಗೆ ನೀವು ಸೂಚಿಸಬಹುದು ಅನ್ನುವ ಆಯ್ಕೆಯನ್ನು ಕೊಡೋದಿಕ್ಕೆ ಹೈಕಮಾಂಡ್ ತೀರ್ಮಾನ ಮಾಡಿದೆ. ಲಾಜಿಕ್ ಇಷ್ಟೇ, ಜಾರಕಿಹೊಳಿ ಅವರು ಸಹ ಹಿಂದುಳಿದ ನಾಯಕ ಸಮುದಾಯಕ್ಕೆ ಸೇರ್ತಾರೆ. ಉತ್ತರ ಕರ್ನಾಟಕದಲ್ಲಿ ಪ್ರಭಾವಿ ನಾಯಕರಾಗಿದ್ದಾರೆ. ಸಿದ್ದು ಬಳಗದಲ್ಲಿ ಗಟ್ಟಿಯಾಗಿ ಹಿಂದಿನಿಂದಲೂ ಗುರುತಿಸಿಕೊಂಡಿರೋರಾಗಿದ್ದಾರೆ. ಅವರನ್ನು ಸಿಎಂ ಮಾಡೋದಿಕ್ಕೆ ಸಿದ್ದರಾಮಯ್ಯನವರು ಯಾವುದೇ ತಕರಾರು ಎತ್ತೋದಿಲ್ಲ. ಒಂದು ವೇಳೆ ಸಿದ್ದರಾಮಯ್ಯನವರ ಆಯ್ಕೆಗೆ ಬಿಟ್ಟಿದ್ದೇ ಆದರೆ ಸಿದ್ದೂರವರ ಮೊದಲ ಆಯ್ಕೆ ಸತೀಶ್ ಜಾರಕಿಹೊಳಿ ಅವರದ್ದು. ನಾನೇ ಮುಖ್ಯಮಂತ್ರಿ ಆಗ್ತೇನೆ ಅನ್ನೋ ಸುಳಿವು ಸಿಕ್ಕಂತ ಸತೀಶ್ ಜಾರಕಿಹೊಳಿ ಅವರು 27ನೇ ತಾರೀಕು ಬೆಂಗಳೂರು ಬಂದ್ ಏನಾಗಲಿದೆ ಅದರ ಬೆನ್ನೆಲುಬು ಸತೀಶ್ ಜಾರಕಿಹೊಳಿ ಅವರು ಅಂತ ಹೇಳಲಾಗ್ತಾ ಇದೆ. ಅದರ ನೇತೃತ್ವ ವಹಿಸಿರೋರು ಸಹ ಜಾರಕಿಹೊಳಿ ಅವರೇ. ಅಹಿಂದ ಸಮುದಾಯಗಳನ್ನು ಒಟ್ಟಿಗೆ ಸೇರಿಸಿ ಲಕ್ಷಾಂತರ ಜನರನ್ನು ಸಮಾವೇಶದಲ್ಲಿ ಪಾಲ್ಗೊಳ್ಳುವಂತೆ ಮಾಡಿ ನಾಯಕತ್ವ ಸಾಬೀತು ಮಾಡೋದಕ್ಕೆ 27ನೇ ತಾರೀಕು ಆಗಸ್ಟ್ ಬೆಂಗಳೂರು ಬಂದ್ ಆಗಲಿದೆ ಇವತ್ತು. ಅದನ್ನೇ ಉಪಯೋಗಿಸಿಕೊಳ್ಳೋದಕ್ಕೆ ಜಾರಕಿಹೊಳಿ ಅವರು ತೀರ್ಮಾನಿಸಿದ್ದಾರೆ. ಆ ಮೂಲಕ ಹೈಕಮಾಂಡ್ಗೂ ಸಹ ಸಂದೇಶ ಕೊಟ್ಟಂತಾಗತ್ತೆ. ಜಾರಕಿಹೊಳಿ ಅವರು ಸಿದ್ದರಾಮಯ್ಯ ಬಿಟ್ರೆ ನಾನೇ ಅಹಿಂದದಲ್ಲಿ ಪ್ರಬಲ ನಾಯಕ, ನನ್ನನ್ನು ಸಿಎಂ ಪಟ್ಟಕ್ಕೆ ಪರಿಗಣನೆ ಮಾಡಲೇಬೇಕು ಅನ್ನುವ ಕ್ಲಿಯರ್ ಮೆಸೇಜ್ ಅನ್ನ ಹೈಕಮಾಂಡ್ಗೆ ಕೊಟ್ಟಂತಾಗತ್ತೆ. ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ತನ್ನ ಬಲ, ತನ್ನ ತಾಕತ್ತು ಏನು ಅನ್ನೋದನ್ನ ಈ ಅಹಿಂದ ವರ್ಗಗಳು ಕರೆ ನೀಡಿರ್ತಕ್ಕಂಥ ಬಂದ್ ಅನ್ನು ಯಶಸ್ವಿಯಾಗಿ ಸಂಘಟನೆ ಮಾಡೋದ್ರ ಮೂಲಕ ಸತೀಶ್ ಜಾರಕಿಹೊಳಿ ಅವರು ಒಂದು ಮೆಸೇಜ್ ಕೊಡೋದಕ್ಕೆ ತಯಾರು ಮಾಡ್ಕೊಂಡಿದ್ದಾರೆ. ಈ ಅಹಿಂದದ ಬೃಹತ್ ಬಂದ್ ಮತ್ತು ಪ್ರತಿಭಟನೆ ಏನಾದ್ರೂ ಸಕ್ಸಸ್ ಆಗಿ ಸತೀಶ್ ಜಾರಕಿಹೊಳಿ ಅವರು ಮಾಡಿದ್ದೇ ಆದ್ರೆ ಯಾವುದೇ ಡೌಟ್ ಇಲ್ಲದೆ ಹೇಳ್ಬೋದು, ಸಿದ್ದರಾಮಯ್ಯನವರ ಮನ ಗೆಲ್ಲುವುದರಲ್ಲಿ, ಮುಂದಿನ ಸಿಎಂ ಆಗುವುದರಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗೆ ಅಡೆತಡೆಗಳು ಕಡಿಮೆ ಅಂತ. ಸ್ನೇಹಿತರೆ, ಈ ಒಂದು ಪ್ಲಾನ್ ಬಿ ನ ಹಿಂದ್ಗಡೆ ಹೈಕಮಾಂಡ್ ನ ಬಲವಾದ ಸ್ಟ್ರಾಟಜಿ ವರ್ಕ್ ಮಾಡ್ತಾ ಇದೆ. ಸಿದ್ದರಾಮಯ್ಯನವರ ಬಾಯಿಂದಲೇ ಸತೀಶ್ ಜಾರಕಿಹೊಳಿ ಅವರ ಹೆಸರು ಹೇಳಿಸೋದಕ್ಕೂ ಸಹ ಹೈಕಮಾಂಡ್ ಡಿಸೈಡ್ ಮಾಡಿ ಆಗಿದೆ. ಅಂದ್ರೆ ನಮ್ಮ ಪಕ್ಷದಲ್ಲಿ ಯಾವುದೇ ಗೊಂದಲಗಳಿಲ್ಲ, ಅಧಿಕಾರ ಹಸ್ತಾಂತರ ಸುಲಲಿತವಾಗಿ ಆಗ್ತಾ ಇದೆ ಅಂತ ಪ್ರತಿಪಕ್ಷದವರಿಗೂ ಒಂದು ಮೆಸೇಜ್ ಕೊಟ್ಟಂತಾಗತ್ತೆ. ನಿಮಗೇನನ್ಸುತ್ತೆ? ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ನಲ್ಲಿ ಬರೆದು ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.